ಚಿನ್ನಯ್ಯನ್ ಸಂಗತಿ ಎಲ್ಲಿ ತನಕ ಬಂತು ಅಂತ. ನಿನ್ನೆಯಿಂದ ಆತ ಪೊಲೀಸರಲ್ಲಿ ಕಸ್ಟಡಿಯಲ್ಲಿದ್ದಾನೆ, ಪೊಲೀಸರ ಕಸ್ಟಡಿ, SIT ಕಸ್ಟಡಿಯಲ್ಲಿ. ಈಗ ಪೊಲೀಸರು ಪತ್ತೆ ಮಾಡೋಕೆ ಹೊರಟಿರೋದು ಅಂತಾರೆ 2 ವರ್ಷದಿಂದ ಫೋನ್ ಸಂಪರ್ಕದಲ್ಲಿ ಯಾರ್ಯಾರಿದ್ರು ಚಿನ್ನಯ್ಯನ ಜೊತೆ. ಆತನ ಮೊಬೈಲ್ ಸಿಮ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗಿನ CDR ಅನ್ನ ಪತ್ತೆ ಮಾಡೋ ಕಾರ್ಯ ನಡೀತಾ ಇದೆ. ಚಿನ್ನಯ್ಯ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಚಿನ್ನಯ್ಯನ 2 ವರ್ಷದ ಟ್ರಾವೆಲ್ ಹಿಸ್ಟ್ರಿ ಮೇಲೆ ಕಣ್ಣಿಟ್ಟಿದ್ದಾರೆ. ಆತನ ಮೊದಲನೇ ಹೆಂಡತಿ ಹೇಳ್ತಾ ಇರೋ ಪ್ರಕಾರವಾಗಿ ಏನೋ ತಮಿಳುನಾಡು ಹೋಗಿದ್ದ, ಅದಾದ ನಂತರ ಮತ್ತೆ ಕಾರ್ಕಳ ಬಂದ, ಹೀಗೆ ಬಹಳಷ್ಟು ಮಾಹಿತಿ ಇದೆ. ಚಿನ್ನಯ್ಯನ ಬ್ಯಾಂಕ್ ಅಕೌಂಟ್, ಅದರ ಬಗ್ಗೆನೂ ಕೂಡ ಪರಿಶೀಲನೆ ನಡೀತಾ ಇದೆ. ಬುರುಡೆ ಚಿನ್ನಯ್ಯನ ಸಂಪರ್ಕದಲ್ಲಿರುವವರಿಗೂ ಈ ಮುಖೇನವಾಗಿ ಇದೀಗ ಸಂಕಷ್ಟ. ಪೃಥ್ವಿ ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡುವಂತ ನಿಟ್ಟಿನಲ್ಲಿ. ಪೃಥ್ವಿ, ಈಗ ಚಿನ್ನಯ್ಯನ ಏನು ಬ್ಯಾಕ್ಗ್ರೌಂಡ್ ಏನು, ಆತನ ಹಿಸ್ಟ್ರಿ ಏನು, ಇದನ್ನು ಕೆದಕಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಬೇರೆ ಬೇರೆ ತರಹ ಅಂತ ಪುಕಾರ್ಗಳು ಕೇಳಿ ಬರ್ತಾ ಇದೆ. ಈತನಿಗೆ ಯಾರೋ ಫಂಡ್ ಮಾಡ್ಯಾರೆ, ಬೇರೆ ಉದ್ದೇಶವನ್ನ ಹೊಂದಿದ್ದ ಈತ, ಈ ರೀತಿಯಾದಂತಹ ವಿಚಾರವಾಗಿಲ್ಲ. ಹಾಗಾಗಿ ಆತನ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂಥವ್ರನ್ನ ಪತ್ತೆ ಮಾಡುವಂತ ನಿಟ್ಟಿನಲ್ಲಿ ಈಗ CDR ಪತ್ತೆ ಮಾಡೋದು, ಇದು ಮತ್ತೆ ಅವ್ರ ಜೊತೆಗಿದ್ದಂಥವ್ರ ಕಾಂಟ್ಯಾಕ್ಟ್ ಅವ್ರನ್ನ ವಿಚಾರಣೆ ಕರೆಯೋದು, ಈ ತರಹದಂತ ಪ್ರಕ್ರಿಯೆಗಳು ನಾವು ಹೇಗೆ ನಿರೀಕ್ಷೆ ಮಾಡ್ಬೋದು ಮುಂದೆ ಅಂತ ಹೇಳಿ ಪೃಥ್ವಿ? ಮಾಲ್ತೇಶ್, ಆತನ ಮೊಬೈಲನ್ನು ಆರಂಭಿಕ ಹಂತದಲ್ಲಿ ಅವರು ತನಿಖೆ ಮಾಡುವಾಗ ಕೇಳ್ತಾರೆ, ಅಂದರೆ ನಿನ್ನ ಮೊಬೈಲ್ ಎಲ್ಲಿದೆ, ಮೊಬೈಲನ್ನು ಕೊಡು ಅಂತ ಕೇಳೋಂಥ ಸಂದರ್ಭದಲ್ಲಿ ಆತ ಮೊಬೈಲ್ ನಂದಿಲ್ಲ, ನನ್ನ ಮೊಬೈಲನ್ನು ಕಳೆದ 1-1.5 ತಿಂಗಳ ಹಿಂದೆನೇ ಈ ಒಂದು ಟೀಮ್ ತಗೊಂಡಿತ್ತು, ಇದೊಂದು ಏನು ಬುರ್ಡೆ ಗ್ಯಾಂಗ್ ಇದೆ, ಅವರು ನನ್ನನ್ನು ಆ ಒಂದು ಮೊಬೈಲನ್ನು ಇಸ್ತಿಟ್ಕೊಂಡಿದ್ರು ಅಂತ ಹೇಳ್ತಾನೆ. ಪರ್ಟಿಕ್ಯುಲರ್ ಆಗಿ ಆತ ಹೇಳುವಂಥದ್ದು, ಯಾವಾಗ ಆತ ಹೊರಗಿನ ಪ್ರಪಂಚಕ್ಕೆ ಮಾಸ್ಕ್ ಮ್ಯಾನ್ ಆಗಿ ಪ್ರೊಜೆಕ್ಟ್ ಆದ, ಅಂದರೆ ನ್ಯಾಯಾಲಯಕ್ಕೆ ಒಂದು ಬುರ್ಡೆಯನ್ನು ತೆಗೆದುಕೊಂಡು ಬಂದು ನ್ಯಾಯಾಧೀಶರಿಗೆ ಕೊಡ್ತಾನೆ, ನ್ಯಾಯಾಧೀಶರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆತನನ್ನು ಹೈಡ್ ಮಾಡಿ ಕರ್ಕೊಂಡು ಬರಲಾಗಿತ್ತು. ಅವತ್ತೇನೆ ಅವರು ಎಲ್ಲರೂ ಕೂಡ ಆತನ ಮೊಬೈಲನ್ನು ಕಸ್ದು ಇಟ್ಕೊಂಡಿದ್ರು. ಸೊ ನನಗೆ ಮೊಬೈಲ್ನ ಕೊಡ್ತಾ ಇರಲಿಲ್ಲ, ಅಡ್ವೊಕೇಟ್ಗಳ ಜೊತೆ ಬೇರೆ ಮೊಬೈಲಲ್ಲಿ ಮಾತಾಡಿಸ್ತಾ ಇದ್ರು, ಹೊರಗಿನ ಪ್ರಪಂಚಕ್ಕೆ ಸಂಪರ್ಕಕ್ಕೆ ಸಿಗದ ರೀತಿಯಲ್ಲಿ ಮಾಡಿದ್ರು. ಸೊ ನನಗೆ ಆರಂಭಿಕ ಹಂತದಲ್ಲಿ ಏನು ಆ ಒಂದು ಟೀಮ್ ಬಿಟ್ಟರೆ ಇನ್ನು SIT ಟೀಮ್ ಇಷ್ಟೇ ಕಾಂಟ್ಯಾಕ್ಟ್ ಇದ್ದಿದ್ದಂಥದ್ದು, ಇನ್ನು ಫೋನ್ ಹೊರಗಡೆಯಿಂದ ಫೋನ್ ಮಾಡೋದಾಗಲಿ ಯಾವುದಕ್ಕೂ ಕೂಡ ಅಲೋ ಇರಲಿಲ್ಲ ಅಂತ ಆತ ಹೇಳಿರುವಂಥದ್ದು. ಸದ್ಯಕ್ಕೆ ಈಗಲೂ ಕೂಡ ಆ ಮೊಬೈಲ್ ಅವ್ರ ಹತ್ರನೇ ಇದೆ ಅಂತ ಹೇಳಿದ್ದಾರೆ. ಸೊ ಈಗ SIT ಅಧಿಕಾರಿಗಳು ಆ ಮೊಬೈಲನ್ನು ವಶಕ್ಕೆ ಪಡೆಯಲಿಕ್ಕೂ ಕೂಡ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಆತನ ಮೊಬೈಲ್ ನಂಬರನ್ನು ಅವರು ಪಡ್ಕೊಂಡಿದ್ದಾರೆ. ಆ ಮೊಬೈಲ್ ನಂಬರ್ನ CDRನ ತೆಗಿತಾ ಇದ್ದಾರೆ. ಅಂದರೆ ಆ ಕಾಲ್ ರೆಕಾರ್ಡ್ಸ್ ಏನಿರುತ್ತೆ, ಆತ 2 ವರ್ಷದಿಂದ ಯಾರ್ಯಾರಿಗೆ ಫೋನ್ ಮಾಡಿದ್ದಾನೆ, ಯಾರು ಆತನಿಗೆ ಫೋನ್ ಮಾಡಿದ್ದಾರೆ, ಯಾರು ಮೆಸೇಜ್ ಮಾಡಿದ್ದಾರೆ, ಮೆಸೇಜ್ನಲ್ಲಿ ಏನು ಕಾನ್ವರ್ಸೇಷನನ್ನು ಮಾಡಿದ್ದಾರೆ, ಈ ಎಲ್ಲ ರೆಕಾರ್ಡನ್ನು ಕೂಡ ಈಗ ತೆಗೆದಿರುವಂಥದ್ದು. ಸದ್ಯಕ್ಕೆ ಆತನೊಂದಿಗೆ 2 ವರ್ಷ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಎಲ್ಲರಿಗೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಕೆಲವೊಂದು ರೆಗ್ಯುಲರ್ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಅವನ್ನ ಫೈಂಡ್ ಔಟ್ ಮಾಡಿ ಅವರಿಗೆ ನೋಟಿಸನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಆತ ಯಾರ್ಯಾರ ಜೊತೆ ಮಾತಾಡಿದ್ದಾನೆ, ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾನೆ ಅನ್ನೋದನ್ನ ಒಂದು ಕಡೆ ನೋಡ್ತಾ ಹೋಗೋದಾದ್ರೆ, ಇನ್ನೊಂದು ಕಡೆ ಆತ ಬಳಸಿರುವಂತಹ ಮೊಬೈಲ್ನ ಅದು ಲೊಕೇಶನ್ ಎಲ್ಲೆಲ್ಲಿ ಹೋಗಿದೆ ಅಂತೇಳಿ, ಅಂದರೆ 2 ವರ್ಷ ಅವನು ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಈಗ ತೆಗಿತಾ ಇರುವಂಥದ್ದು. 2 ವರ್ಷದಿಂದ ಆತ ಎಲ್ಲೆಲ್ಲಿಗೆ ಹೋಗಿದ್ದ, ತಮಿಳುನಾಡು ಸೇರಿದಂತೆ ಯಾವ್ಯಾವ ಪ್ರದೇಶಗಳಿಗೆ ಭೇಟಿ ನೀಡಿದ್ದ, ಉಜಿರೆ ಧರ್ಮಸ್ಥಳ ಸುತ್ತಮುತ್ತ ಎಲ್ಲೆಲ್ಲಿ ಓಡಾಡಿದ್ದ, ಈ ರೀತಿ ಒಂದು ಆ ಟ್ರ್ಯಾಕ್ ರೆಕಾರ್ಡನ್ನು ಕೂಡ ಈಗ ತೆಗಿತಾ ಇರುವಂಥದ್ದು. ಇದೆಲ್ಲ ತನಿಖೆಗೆ ಸಾಕಷ್ಟು ಬೇಕಾಗಿರುತ್ತೆ. ಸೊ ಇದರಲ್ಲಿ ಸಾಕಷ್ಟು ಜನರು ನೋಟಿಸ್ಗೆ ಆ್ಯಡಪ್ ಆಗ್ಬೋದು. ಯಾಕೆಂತ ಹೇಳಿದರೆ ಇದರಲ್ಲಿ ರೆಗ್ಯುಲರ್ ಆಗಿ ಆತನ ಜೊತೆ ಟಚಲ್ಲಿ ಇರುವಂಥವ್ರು ಯಾರನ್ನಾದರೂ ಈತ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದಿರಬಹುದು. ಯಾಕೆಂತ ಹೇಳಿದರೆ ಈಗಾಗಲೇ ಆ ಬುರ್ಡೆಯನ್ನು ತಗೊಂಡು ದೆಹಲಿಗೆ ಹೋಗಿದ್ದೆ ಅಂತ ಕೂಡ ಆತ ಹೇಳಿರುವಂಥದ್ದು. ಸೊ ಅಲ್ಲಿ ಯಾರನ್ನು ಮೀಟ್ ಆಗಿದ್ದ, ಸೊ ಯಾವ್ಯಾವ ಕಡೆ ಹೋಗಿದ್ರು, ಇದನ್ನೆಲ್ಲವನ್ನು ಕೂಡ ಈಗ ಡೀಟೇಲ್ ಆಗಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಅಂದರೆ ಬೆಳಗ್ಗೆ ಒಂದು 10-11 ಗಂಟೆಗೆ ತನಿಖೆಯನ್ನು ಆರಂಭಿಸಿದ್ದಾರೆ. ಯಾಕೆಂತ ಹೇಳಿದರೆ ನಿನ್ನೆ ಸ್ವಲ್ಪ ಲೇಟ್ ಆಗಿದ್ದಂಥದ್ದು. ಆತನಿಗೆ ಆ SIT ಪೊಲೀಸ್ ಠಾಣೆಯಲ್ಲೇ ಇರುವಂಥದ್ದು. ಆತ ಮಲಗಿದ್ದ, ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಅನ್ನೋ ಮಾಹಿತಿ ಕೂಡ ಸಿಕ್ಕಿದ್ದಂಥದ್ದು. ಸದ್ಯಕ್ಕೆ 11 ಗಂಟೆ ನಂತರ ತನಿಖೆಯನ್ನು ಆರಂಭಿಸಿದರೆ ಕೆಲವೊಂದು ಜನರಲ್ ಆಗಿ ಏನೇನು ತನಿಖೆಯನ್ನು ಮಾಡಬೇಕು ಆ ರೀತಿ ತನಿಖೆಯನ್ನು ಮಾಡ್ತಾ ಇರೋಂಥದ್ದು. ಉಳಿದಂತೆ ಇನ್ನು ಟೆಕ್ನಿಕಲ್ ಟೀಮು ಈತನ ಮೊಬೈಲ್ ಮತ್ತು ಬೇರೆ ಬೇರೆ ಡಾಟಾ ಅನಲೈಸ್ ಮೇಲೆ ಬೇರೆ ಬೇರೆ ವಿಚಾರಗಳನ್ನು ಸಂಗ್ರಹ ಮಾಡ್ತಾ ಇದೆ. ಅದಾದ ನಂತರ ಎಲ್ಲವನ್ನು ಕೂಡ ತಾಳೆ ಹಾಕುವ ಕೆಲಸ ಕೂಡ ಆಗುತ್ತೆ. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು.